ಬೆಳಗ್ಗೆಯಿಂದ ಏನು ಬೆಳಗ್ಗೆಯಿಂದ ಸಂಜೆವರೆಗೂ ನಮಗೆ ಒಳ್ಳೆಯ ವಿಷಯಗಳು ಗೊತ್ತಾಯ್ತು. ಬೆಂಗಳೂರು ಕೂತು ನಿದ್ದೆ ಮಾಡಕ್ಕೆ ಜನ ನಮಗೆ ಪ್ರೆಸ್ ಅವ್ರು ಬರ್ತಿದ್ದೀರಿ, ನಮ್ಮ ಪಬ್ಲಿಕ್ ಬಂದು ಜನಗಳು ಗಲಾಟೆ ಮಾಡಿದ್ದಾರೆ. ಇಲ್ಲಿ ನಿಮ್ಮೂರಲ್ಲಿ ಈ ಭೂಮಿನ ತೆಗೆದು ಭೂತಾಯಿನ ಅಗೆದು ಎಲ್ಲ ಮಾಡ್ತಾ ಇದ್ದಾರೆ, ನೋಡಬೇಕು ಅಂತ ನಾವು ಬಂದ್ವಿ. ಈ ಚಿಮ್ಮನಾಯಕನ ಲಗ್ಗಾರ್ಗಮ್ಮ ಸರ್ವೆ ನಂಬರ್ 235 ಅಲ್ಲಿ ನಿಯಮ ಉಲ್ಲಂಘಿಸಿ ಕ್ವಾರಿ ಮಾಡ್ತಿದ್ದ ಸ್ಥಳಕ್ಕೆ ಭೇಟಿ ಇತ್ತು. ನಾನೆಲ್ಲ ಸ್ಥಳಗಳು ನೋಡಿದ್ದೀನಿ. ಅಲ್ಲಿ ಪೆನ್ಸಿಲ್ಲ, ಆ ವಿತ್ತಿನ ಬೌಂಡ್ರಿ ಅವ್ರಿಗೆ ಎಷ್ಟು ಕೂಡ ಬಿಟ್ಟು ಬಿಯಾಂಡ್ ಬೌಂಡ್ರಿ ಹೋಗ್ತಿದ್ದೆ. ಆಮೇಲೆ ಆಳ 7 ಮೀಟ್ರ್ 8 ಮೀಟ್ರ್ ನಮ್ಮ ಅಧಿಕಾರಿಗಳು ಅಲ್ಲಿ ನೋಡಿ 200 ಮೀಟ್ರ್ ಹೋಗ್ಬಿಟ್ಟಿದೆ, ಕೆಳಗೆ 200 ಅಡಿ 300 ಅಡಿ ಹೋಗ್ಬಿಟ್ಟಿದೆ. ಅದ್ರ ಮೇಲೆ ನಾನು ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ. ಅದಾದಮೇಲೆ ಈ ಬೊಮ್ಮನಹಳ್ಳಿ ಹನುಮಿಟ್ಟಹಳ್ಳಿ ಅಲ್ಲಿ 33 ಅಲ್ಲೂ ಅಷ್ಟೇ ಸೇಮು. ಅಲ್ಲಿ ಒಳ್ಳೆ ಫಿಲಿಮಲ್ಲಿ ನಾವು ನೋಡ್ಬೋದು, ಅಷ್ಟು ಚೆನ್ನಾಗಿದೆ. ಅದು ಒಳಗಡೆ ಫುಲ್ ರೌಂಡು. ನಮ್ಮ ಅಧಿಕಾರಿಗಳು ಸರ್ ನೀರು ಬಂದು ಬಿಡಬೇಕು ಅಂತ, ನೀರು ಬಂದಿದೆ, ಬಿಟ್ಟಿಲ್ಲ, ತೆಗಿತಾ ಇದ್ದಾರೆ. ನಮ್ಮ ಡಿಸ್ಟಿಕ್ಕಲ್ಲಿ ನಾನು ಈಕ್ವಲ್ ಡಿಸ್ಟವನ್ನ 1700 ಅಡಿ ಆದರೂ ನೀರು ಸಿಗಲ್ಲ ನಮಗೆ. ಅವ್ರು ಇನ್ನೂ 300 ನೀರು ಸಿಗುತ್ತೆ ಅಂತ ಹೇಳ್ತಾರೆ. ಎಲ್ಲಿ ಸಿಗುತ್ತೆ ಅಂದರೆ ನೀರು ಬರೋ ತೆಗಿಬೋದು ಅಂತ ನಮ್ಮ ಅಧಿಕಾರಿಗಳು ಹೇಳ್ತಾರೆ. ಅವ್ರು ಯಾರೋ DGF ಮೈನ್ ಜಿಯಾಲಜಿ 21 ಮೀಟ್ರ್ ಅಷ್ಟೇ ಸರ್ ಅಂತ, ಅದು ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅವರು. ಆ ಕ್ವಾರಿ ಲೀಸೆಲ್ಲ ತಗೊಳ್ಳಿ ತರಿಸಿ ಅಂತ ಹೇಳಿದ್ದೀನಿ. ಅದೆಲ್ಲ ತೊಗೊಂಡು ಆ ಕ್ವಾರಿ ಲೀಸ್ ಪ್ರಕಾರ ಕೊಟ್ಟಿದ್ದಾರೆ. ಅವರಿಗೆ ಆ ಲೀಸ್ ಪ್ರಕಾರ ನಡೀತಾ ಇದ್ದೇವೆ ಇಲ್ಲ ನಾನು ಚೆಕ್ ಮಾಡಿ, ಅದು ವಿರುದ್ಧ ಇದ್ದರೆ ಕಾನೂನು ಆಕ್ಷನ್ ತೊಗೊಂಡು 2 ಕೇಸಲ್ಲಿ ಸುಮೋಟೋ ರಿಜಿಸ್ಟರ್ ಮಾಡಿದ್ದೀನಿ, ಸ್ವಯಂ ಪ್ರಯುಕ್ತನ ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ. ಅದಾದಮೇಲೆ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಇಲ್ಲಿ ಮಾಲೂರು, ನಾನು ಮೊದಲೊಂದು ಸಲ ಬಂದಿದ್ದೆ ರಾಜ್ಯ ಕಾನೂನು ಪಾಲಿಕೆ ಅಧ್ಯಕ್ಷನಾಗಿದ್ದಾಗ. ನಿಮ್ಮಲ್ಲಿ ಮೀಟಿಂಗ್ ಮಾಡಿದ್ವಿ ನಾವು, ನಮ್ಮ ಜಡ್ಜೆಲ್ಲ ಕರ್ಕೊಂಡ್ಬಂದು ಜೋರಾಗಿ ಮೀಟಿಂಗ್ ಮಾಡ್ಬೋದು. ನಾವು ಚೀಫ್ ಜಡ್ಜಲ್ಲಿ ಕರ್ಕೊಂಡ್ಬಂದಿದ್ದೆ. ಇವತ್ತು ನನಗೆ ಶಾಕು, ಅವರು ನಮ್ಮ ಡಾಕ್ಟ್ರುಗಳು ಸರಿಯಾಗಿ ಆನ್ಸರ್ ಮಾಡ್ತಾಯಿಲ್ಲ. ಅವ್ರು ಯಾರೋ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮೇಡಮ್ ಬಂದಿದ್ದಾರೆ, ಜೀನ್ಸ್ ಪ್ಯಾಂಟ್ ಹಾಕ್ಕೊಂಬರ್ತಾರೆ, ಹಾಕ್ಕೊಳ್ಳಿ ಅವ್ರ ಇಷ್ಟ, ಡ್ರೆಸ್ ನಮ್ಮ ಸಂಬಂಧ ಇಲ್ಲ. ಆದರೆ ಒಂದು ಆಸ್ಪತ್ರೆ ಬರಬೇಕಾದ್ರೆ ಆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮುಖ್ಯ ವ್ಯಕ್ತಿ ನೋಡಿದ್ರೆ ಗೌರವ ಮಾಡಬೇಕು ಜನಗಳಿಗೆ. ಆ ಥರ ಇಲ್ಲ. ಅಲ್ಲಿ ಎಕ್ಸ್ಪೈರ್ಡ್ ಡ್ರಗ್ಸ್ ಎಲ್ಲ ಸಿಕ್ತು ನಮಗೆ, ಅವಧಿ ಮುಗಿದಂಥ ಡ್ರಗ್ಸು. ಬಡವರು ಬರೋದು ಆಸ್ಪತ್ರೆಗಳಿಗೆ, ಆ ಬಡವರಿಗೆ ಅವಧಿ ಮುಗಿದ ಡ್ರಗ್ಸ್ ಕೊಟ್ಟರೆ ಅದು ಯಾವುದೇ ಎಕ್ಲಿಪ್ಸ್ ಯಾವುದೋ ಬಂದು ಆ್ಯಂಟಿ ಎಪಿಲೆಪ್ಟಿಕ್ ಡ್ರಗ್ಸು ಮೊದಲೇ ಪ್ರಾಬ್ಲಮ್ ಅವ್ರಿಗೆ. ಇವರು ಎಕ್ಸ್ಪೈರ್ಡ್ ಡ್ರಗ್ ಕೊಟ್ಟರೆ ನೆಬ್ಲೈಸರ್ಸು ಎಕ್ಸ್ಪೈರ್ ಎಲ್ಲ ಕೊಟ್ಟಿದ್ದಲ್ಲ. ಆಮೇಲೆ ಅಲ್ಲಿ ಒಂದಷ್ಟು ಜನ ಸಿಬ್ಬಂದಿಗಳು ಕಾಂಟ್ರಾಕ್ಟ್ ಬೇಕಿತ್ತು. ಅವರು ಡಾಟಾ ಎಂಟ್ರಿ ಆಪ್ರೇಟ್ರು ಯಾರೋ ಗಂಗಾಧರು, ರಾಮಕೃಷ್ಣ, ಹೇಮಂತ್ ನೀವು ಪೇಪರಲ್ಲಿ ಹಾಕಿದ್ದೀರಿ. ನಾವು ಚೆಕ್ ಮಾಡಿದಾಗ ಅವರು ಆನ್ಲೈನ್ ಪೇಮೆಂಟ್ ಅವ್ರು ಏನು ತಿಳ್ಕೊಂಡಿದ್ರು, ಇಷ್ಟು ದಿವಸ ನಾವು ಜೋಬಿಲಿ ಚೆಕ್ ಮಾಡ್ತಾ ಇದ್ವಿ. ಇವಾಗ ಅವರು ಜೋಬಿಲಿ ಚೆಕ್ ಮಾಡ್ತಾರೋ ಅಂತ, ನಾವು ಜೋಬಿಲಿ ಬಿಟ್ಟು ಫೋನಲ್ಲಿ ಚೆಕ್ ಮಾಡೋಕೆ ಬಂದಿದ್ದೀವಿ. ಆ ಫೋನ್ಗಳ ಡಿಲೀಟ್ ಮಾಡ್ಬಿಡ್ತಾರೆ ಅವರು. ನಮ್ಮ ಹುಡುಗರು ಸ್ವಲ್ಪ ಕಲ್ತ್ಕೊಂಡಿದ್ದಾರೆ, ಡಿಲೀಟ್ ಆಗಿ ಮತ್ತೆ ವಾಪಸ್ ತೆಗಿಯೋಕ್ಕೆ ಲೋಕಾಯುಕ್ತ ಪೊಲೀಸರು ನಮ್ಮ ಗನ್ಮೆನ್ ಅವರೆಲ್ಲ ತೆಗಿತಾರೆ. ಅದು ತೆಗೆದ್ರೆ ಅದು ಟ್ರಾನ್ಸಾಕ್ಷನ್ ಲಕ್ಷಗಟ್ಟಲೆ ಇದೆ. ಅವರು 3 ಜನದ್ದು ನಾನು AC ಮೇಡಮ್ ಮಾತಾಡ್ತಾರೆ. ಏನು ಎಷ್ಟು ಎಷ್ಟು ಹಾಕ್ಕೊಡ್ತಾ ಇದ್ದೀವಿ, ಎಷ್ಟು ಕಟ್ಟಿದ್ದು ನೀವು ಕೊಡ್ತಾ ಇದ್ದು ಬಿಲ್ ಕೂಡ ಎಷ್ಟು ಕಟ್ತಾ ಇದೆಯಲ್ಲ ವರ್ಷ ನೀವು ಒಂದೇ ಸಲ ಆಕ್ಷನ್ ಅವಾಗ ಮಾಡೋದು. ಅವಾಗಲೇ ಬಿಲ್ ಆಯಿತು. ಇವರು ಬಿಲ್ ಎಲ್ಲಿ ಬಿಲ್ ಕೊಡ್ತಾರಲ್ಲ ಹೊರಗೆ ಅಲ್ಲ ಸರ್, ಬಿಲ್ಲು ಹೊರಗೆ ಕೊಡ್ತಿದ್ದೀನಿ ಪ್ರಿಂಟ್ಗೆ. ಹಂಗೆ ಈ ನಡುವೆ ಇಲ್ಲಿ ಇಲ್ಲ ಸರ್, ಈ ನಡುವೆ ಎಲ್ಲ ಇಲ್ಲ ಅನ್ನೋದ. ಅದು ಇವಾಗ ನಾವು ಬಜೆಟ್ ಕೊಡ್ತಾ ಇರೋದು ಇಲ್ಲ ಸರ್. ಬೆಳೆ ಪ್ರಿಂಟ್ ಮಾಡಲ್ಲ. ನೀನು ಎಷ್ಟು ಲಕ್ಷಕ್ಕೆ ತಗೊಂಡೆ? ವರ್ಷಕ್ಕೆ 5 ವರ್ಷಕ್ಕೆ ಎಷ್ಟು ವರ್ಷಕ್ಕೆ ತಗೊಂಡು ಸರ್? 10,50,000 10,50,000 ದಿನ. ಅವರಿಗೆ 10 ರೂಪಾಯಿ ಅಂತ ಅವ್ರು ಹೇಳ್ತಾರೆ, ನೀನು 15 ರೂಪಾಯಿ 30 ರೂಪಾಯಿ 50 ರೂಪಾಯಿ ಮಾಡ್ತೀಯಲ್ಲ. ಹಿಂಗೆ ಸರ್ ಅಂಗಡಿ ದೊಡ್ಡದಿದ್ರೆ ಅಳತೆ ಪ್ರಕಾರ ಸರ್ ನೀವು ತೊಗೊಂತಾರೆ. ಏನು ಅಂತ ತಗೋತಾ ಬಂಡಿಗೆ ಬಂದು ಬಂಡಿಗೆ 15 ರೂಪಾಯಿ ತಗೋತಾರೆ. 10 ರೂಪಾಯಿ 15% ಸರ್. 10 ರೂಪಾಯಿ ಅವ್ರು ಹೇಳ್ತಾರೆ ನಮಗೆ. ಇಲ್ಲ 15 ರೂಪಾಯಿ ಅಲ್ಲ, ಜನಗಳು ವಂಚನೆ ಮಾಡಬಾರ್ದು. ವಂಚನೆ ಮಾಡ್ತಾರೆ ಸರ್. ನಾವು ಕಾನೂನು ಪ್ರಕಾರ ಏನಾಯ್ತು ಸರ್ ತೊಗೊಂತಾರೆ. ದಿನ ಎಷ್ಟಾಗುತ್ತೆ ಸರ್? 4,000 5,000 ಲಾಸ್ಟ್ ಸರ್ ಅದು ನಡೀತಾ ಇರೋದು. ಲಾಸು ನಿಮ್ಗೆ ಯಾಕೆ ಲಾಸ್ ಮಾಡ್ಬೇಕು? ವಸೂಲಿ ಮಾಡ್ಬಿಟ್ಟು ಅಂತ ಇಲ್ಲ ಸರ್. 15 ರೂಪಾಯಿ 5 6 5
15 ರೂಪಾಯಿ. 15 ರೂಪಾಯಿ ಪ್ಲಸ್ GST 15 ರೂಪಾಯಿ. ಇಲ್ಲೆಲ್ಲಿ GST ಹಾಕಿದ್ರಾ? ಗೌರ್ಮೆಂಟ್ ಎಂಪ್ಲಾಯ್ ಎಲ್ಲ ಬರೀತಾರೆ. ಅವ್ರು ಅಂಡರ್ಸ್ಟ್ಯಾಂಡಿಂಗ್ ಅವ್ರು ಆರು ಡಿಪಾರ್ಟ್ಮೆಂಟ್ ಎಲ್ಲಿದೆ ರೀ? ಅಲ್ಲ ನಿಮ್ಮ ಡಿಪಾರ್ಟ್ಮೆಂಟ್ ಏನು ಅಕ್ವೈರ್ ಬಿಡ್ ಅಂದೇನು? ಈಗ 10 ಲಕ್ಷ ಚಿಲ್ಲರೆ ಅಕ್ವೈರ್ ಬಿಡ್ ಅಂದೇನ್ರಿ? ಫೈನಲ್ ಬಿಡ್ಗೆ 18%. ಆಯ್ತು, 18% ಇವರು ಸವಾಲ್ದಾರ್ ಕಟ್ಟಬೇಕು ಅಂತ. ಆಕ್ವೈರ್ ಸವಾಲ್ದಾರರು ಹರಾಜು ಮೂಲಕ ಪಡೆದ ಬಾಬತ್ತು ಆಕ್ವೈರ್ ಬಿಟ್ಟು ಮೊತ್ತಕ್ಕೆ ಎಷ್ಟು ಹಾಕಬೇಕು ಅದಕ್ಕೆ 18% GST ಸೇರಿಸಿ ಪಾವತಕ್ಕದ್ದು ಇವ್ರು ನಿಮ್ಗೆ ಕೊಡಬೇಕು ಅಂತ. ಇವರು ವಸೂಲಿ ಮಾಡಬೇಕು ತೋರಿಸಿದ ರೂಲು ನಿಮ್ಗೆ ಕೊಡಬೇಕು ಅಂತಿದೆ. ಅವ್ರು 15ರಿಂದ 20 ಅದಕ್ಕೆ GST ತೊಗೋಬೇಕು ತೋರಿಸ್ಬೋದು. ಇದು ತೋರಿಸಿ ಪಾಂಪ್ಲೆಟ್ ಎಲ್ಲ ಬೇಜಾಮಿ ವ್ಯವಹಾರ. ನೀವು GST ಇಲ್ಲೆಲ್ಲಿದೆ GST ಅಂತ ಎಲ್ಲೆಲ್ಲಿ ಕಾಣ್ತಾ ಇಲ್ಲ. ನೀವು ಪಾಂಪ್ಲೆಟ್ ಪುಸ್ತಕ ಇರ್ತಾನೆ. ಇದು ಅವ್ರಿಗೆ ಸಂಬಂಧಪಟ್ಟಿದ್ದು. ಅಲ್ಲಿ ವ್ಯಾಪಾರ ಮಾಡೋರು ಇಷ್ಟು ಇನ್ನು 15 ರೂಪಾಯಿ ಅದಕ್ಕೆ GST ಕೊಡ್ಬೇಕಂತ ಹೇಳಿ ತೋರಿಸು. ಈಗ ಚೀಟಿಂಗ್ ದಿ ಪಬ್ಲಿಕ್ ಏನೋ ಹಂಗೇನಿದೆ ಇಲ್ಲಿದೆಯಾ ನೀನು ತೋರಿಸು ನನಗೆ. GST ಇದೆಯಾ ನೀನು ಕಲೆಕ್ಷನ್ ಮಾಡ್ಬೋದು ಅಂತ GST ಇದೆಯಾ? ಇದೆಯಾ ಕಂಡೀಷನ್? ರೂಲ್ ಇದೆಯಾ? ರೂಲ್ ಇದೆಯಾ ಆ ಥರ? ಅವ್ರು ಬಿಟ್ಟು ಕಟ್ಟಬೇಕು, ನೀವು ಹಾಕಿದ್ದೀರಾ. ಅವ್ರು ಕಟ್ಟಿದ್ದಾರೆ.